ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಮೊದಲಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಯೋಗದ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. 64 ಕಲೆಗಳು ಅಥವಾ 64 ವಿದ್ಯೆಗಳಲ್ಲಿ ಯೋಗ ವಿದ್ಯೆಯೂ ಕೂಡ ಒಂದು. ಯೋಗವು ಅತ್ಯಂತ ಶ್ರೇಷ್ಠವಾದಂತಹ ಒಂದು ವಿದ್ಯೆ. ಈ ಯೋಗವು ಭಾರತೀಯ ಮೂಲದ 6000 ವರ್ಷಗಳ ಕಾಲ ಪ್ರಾಚೀನ ಅಥವಾ ಹಳೆಯದ್ದು. ಹಾಗಾದರೆ ಈ ಯೋಗ ಅಂತಂದರೆ ಏನು? ಯೋಗ ಅಂತಂದರೆ ಕೂಡುವಿಕೆ ಅಥವಾ ಸಂಯೋಜನೆ ಅಂತ ಅರ್ಥ. ಯಾವುದರ ಸಂಯೋಜನೆ? ದೇಹ, ಮನಸ್ಸು ಹಾಗೂ ಆತ್ಮಗಳ ಸಂಯೋಜನೆ. ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಭ್ಯಾಸಗಳ ಸಂಯೋಜನೆಯೇ ಯೋಗ. ಹಾಗಾದರೆ ಈ ಯೋಗವನ್ನು ಹುಟ್ಟುಹಾಕಿದವರು ಯಾರು? ಈ ಯೋಗವನ್ನು ಹುಟ್ಟುಹಾಕಿದವರು ಪತಂಜಲಿ ಮಹರ್ಷಿಗಳು. ಇವರನ್ನು ಯೋಗ ಪಿತಾಮಹ ಅಂತ ಕೂಡ ಕರಿತೀವಿ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರ ಅಂತಕ್ಕಂತಹ ಒಂದು ಗ್ರಂಥವನ್ನು ರಚಿಸ್ತಾರೆ. ಅದರಲ್ಲಿ ಅವರು ಅಷ್ಟಾಂಗ ಯೋಗದ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತಾರೆ. ಯಾವ ಅಷ್ಟಾಂಗ ಯೋಗಗಳು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇನ್ನು ನಮ್ಮ ಮೋದಿಜಿಯವರು 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ದಿನವನ್ನು ಆಚರಿಸೋದಕ್ಕೆ ಪ್ರಸ್ತುತಪಡಿಸ್ತಾರೆ. ವಿಶ್ವಸಂಸ್ಥೆಯ 193 ದೇಶಗಳ ಪೈಕಿ 177 ದೇಶಗಳು ನಾವು ಈ ದಿನವನ್ನು ಆಚರಿಸೋದಕ್ಕೆ ಸಿದ್ಧ ಅಂತಕ್ಕಂತಹ ಅನುಮೋದನೆಯನ್ನು ನೀಡ್ತವೆ. ಸೊ ಅಂದಿನಿಂದ 2015 ಜೂನ್ 21ನೇ ತಾರೀಕು ಮೊದಲನೇ ಯೋಗ ದಿನವನ್ನಾಗಿ ಆಚರಿಸ್ತಾರೆ. ಯಾಕೆ ಜೂನ್ 21 ಯೋಗ ದಿನಾಚರಣೆಯನ್ನು ಆಚರಿಸೋದಕ್ಕೆ ಆಯ್ಕೆ ಮಾಡಿದರು ಅಂತಂದರೆ, ಉತ್ತರಾರ್ಧಗೋಳದಲ್ಲಿ ಜೂನ್ 21 ದೀರ್ಘವಾದ ದಿನ ಅಂತಕ್ಕಂತಹ ಒಂದು ಕಾರಣಕ್ಕೆ. ಇನ್ನು ನಾವು ಯಾಕೆ ಯೋಗ ಮಾಡಬೇಕು? ಯೋಗದಿಂದ ಆಗ್ತಕ್ಕಂತಹ ಪ್ರಯೋಜನಗಳೇನು ಅಂದರೆ, ನಮ್ಮ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕು ಅಂತಂದರೆ ನಾವು ಯೋಗವನ್ನು ಮಾಡಲೇಬೇಕು. ಒಂದೇ ಮಾತಲ್ಲಿ ಹೇಳಬೇಕಂತಂದರೆ ಯೋಗದ ಪ್ರಯೋಜನಗಳು ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಯೋಗ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಎಲ್ಲರೂ ತಪ್ಪದೆ ಯೋಗವನ್ನು ಮಾಡಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ನಾನು ಸ್ವಲ್ಪ ಇದನ್ನು ಆಲ್ಟರ್ ಮಾಡಿ ಹೇಳ್ತೇನೆ. ಯೋಗ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಯಾಕೆ ಅಂತಂದರೆ ನೋಡಿ, ಹಿಂದಿನ ಕಾಲದಲ್ಲಿ ಆಹಾರ ಪದ್ಧತಿ ತುಂಬ ಹೆಲ್ದಿಯಾಗಿತ್ತು. ಆದರೆ ಇವಾಗ ಹೇಗಿದೆ ನಮ್ಮ ಆಹಾರ ಪದ್ಧತಿ? ನಮ್ಮೆಲ್ರಿಗೂ ಗೊತ್ತೇ ಇದೆ ಎಷ್ಟೊಂದು ಹೆಲ್ದಿಯಾಗಿದೆ ಅಂತ ಅಲ್ವಾ? ಸೊ ಅದಕ್ಕಾಗಿ ನಾವು ಆಹಾರವನ್ನು ನಂಬಿಕೊಂಡು ಬದುಕೋಕ್ಕಾಗಲ್ಲ. ಆಹಾರದ ಜೊತೆಗೆ ನಾವು ಯೋಗವನ್ನು ಕೂಡ ಅಭ್ಯಾಸ ಮಾಡಬೇಕು ಪ್ರತಿನಿತ್ಯ. ಸೊ ಯೋಗವೇ ಸತ್ಯ, ಯೋಗವೇ ನಿತ್ಯ ಆದಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಪ್ರತಿನಿತ್ಯ ಯೋಗವನ್ನು ಅಭ್ಯಾಸ ಮಾಡಿ ಆರೋಗ್ಯದಿಂದಿರಿ. ಇನ್ನು ಯೋಗದಲ್ಲಿ ಅನೇಕ ಆಸನಗಳು ಅಥವಾ ಭಂಗಿಗಳು ಇವೆ. ಯೋಗದಲ್ಲಿ 5 ಪ್ರಕಾರಗಳು ಉಂಟು: ಹಠಯೋಗ, ರಾಜಯೋಗ, ಭವತಿ ಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ. ಸೊ ಇಷ್ಟಾಗಿತ್ತು ಯೋಗದ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ. ಇಷ್ಟೊತ್ತು ನನಗೆ ಯೋಗದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.